ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನೋಡಿ, ಇವತ್ತು ಶುಕ್ರವಾರ. ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಮನೆ ಹತ್ರ ಒಂದು ಆಂಜನೇಯನ ದೇವಸ್ಥಾನ ಇದೆ ಈ ಸೈಡಲ್ಲಿ. ಅದು 6:30ಗೆ ದೇವ್ರ ಸಾಂಗ್ ಹಾಕ್ತಾರೆ ಅದರಲ್ಲಿ. ಬನ್ನಿ, ನಮ್ಮ ಮನೇಲೆಲ್ಲ ಇವತ್ತು 6:30, ಶುಕ್ರವಾರ ಅಲ್ವಾ, ಇವತ್ತು 6:30ಗೆ ಪೂಜೆ ಆಗಿದೆ. ಇವತ್ತು ನಮ್ಮ ಮನೇಲಿ ಶುಕ್ರವಾರ ಆಯಿತು, ಬೇಗ ಪೂಜೆ ಆಗಿಬಿಡುತ್ತೆ ನಮ್ಮ ಮನೇಲಿ. ನೋಡಿ, ಇವತ್ತು ನಮ್ಮ ಮನೇಲಿ ಪನ್ನೀರ್ ಇತ್ತು. ಪನ್ನೀರ್ ಮಟರ್ ಮಸಾಲ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಎದ್ದು ಒಂದು ಲೋಟ ಬಿಸಿನೀರು ಕುಡಿದ್ರೆ ಚಳಿಗೆ ಹೋದಕ್ಕೂ ಚೆನ್ನಾಗಿರುತ್ತೆ. ಬಿಸಿನೀರು ಕುಡಿದ್ರೆ ಬೇರೆ ಕೆಲಸ ಮಾಡಲ್ಲ. ಬೆಳಗ್ಗೆ ಎದ್ದು ಮುಖ ತೊಳ್ಕೊಂಬಂದು ಬಿಸಿನೀರು ಕುಡ್ದು ಆಮೇಲೆ ಕೆಲಸ. ನೋಡಿ, ರುಬ್ಬಕ್ಕೆ 2 ಟೊಮೊಟೊ ತೊಗೊಂಡಿದ್ದೀನಿ. ಟೊಮೊಟೊ ಮತ್ತು ಸ್ವಲ್ಪ ಒಂದು 10 ಗೋಡಂಬಿ, ಸ್ವಲ್ಪ ಕಡಲೆ ಬೀಜ ನೆನೆಸಿಟ್ಕೊಂಡಿದ್ದೀನಿ. ಒಂದು 10 ನಿಮಿಷ, ಕಾಲು ಗಂಟೆ. ಮತ್ತೊಂದೇ ಒಂದು ಹಸಿಮೆಣ್ಸಿಕಾಯಿ ಇಷ್ಟು ರುಬ್ಬಕ್ಕೆ ಹಾಕ್ಕೋತೀನಿ. ಕಡಲೆ ಬೀಜ ಸಿಪ್ಪೆ ತೆಗೆದು ಹಾಕ್ಕೋಬೇಕು. ನಾನು ಅರ್ಜೆಂಟಿಗೆ ಟೈಮ್ ಆಯಿತು ಅಂದ್ಬಿಟ್ಟು ಅರ್ಧ ನೋಡಿ, ಇದು ಸಿಪ್ಪೆ ತೆಗೆದಿದೆ. ಈ ಸಿಪ್ಪೆನೇ ಎತ್ತಿಲ್ಲ. ಸ್ವಲ್ಪ ಹಂಗಂಗೆ ಮಿಕ್ಸ್ ಮಾಡಿದ್ದೀನಿ. ಗೋಡಂಬಿ ಎರಡು ಇವಾಗ ರುಬ್ಬಕ್ಕೆ ಹಾಕ್ಕೋತೀವಿ. ರುಬ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಪನ್ನೀರ್ ಮಟರ್ ಮಸಾಲ ಮಾಡೋಕ್ಕೆ ನೋಡಿ, ನಾನು 200 ಗ್ರಾಮ್ ತೊಗೊಂಡಿದ್ದೀನಿ. ಪನ್ನೀರು ಪ್ಯಾಕ್ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಕಟ್ ಮಾಡಿಕೊಂಡು ಫ್ರೈ ಮಾಡಿ ಇಟ್ಕೊಳ್ಳೋಣ ಅಂತ ಸಣ್ಣ ಪೀಸ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊತೀನಿ. ಇವಾಗ ನೋಡಿ, ಪನ್ನೀರ್ ಫ್ರೈ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೀನಿ. ಪನ್ನೀರ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು, 3 ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ನೋಡಿ, ಒಂದು ಬಾಣಲೆಗೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಪಲಾವ್ ಎಲೆ, ಸೋಂಪಿಲ್ಲ ಅಂದರೆ ಜೀರಿಗೆ ಹಾಕ್ಕೋಬೋದು. 1-2 ಲವಂಗ, 1 ಏಲಕ್ಕಿ, 1-2 ಚಕ್ಕೆ ಪೀಸು, ಚಕ್ಕೆ, ಲವಂಗ, ಸೋಂಪು, 1 ಪಲಾವ್ ಎಲೆ ಚಿಕ್ಕದು, ಏಲಕ್ಕಿ. ಇದಾದಮೇಲೆ ಈರುಳ್ಳಿ ಹಾಕ್ಕೊಂಡು 2 ಈರುಳ್ಳಿ, ಫ್ರೈ ಮಾಡಿಕೊಂಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಇದು ಹಾಕೋತಾರೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ. ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಇದು ಮಸಾಲೆ ಎಲ್ಲ ಬೇಯ್ತಾ ಇದೆ. ಇವಾಗ ಇದನ್ನು ಹಾಕ್ಕೋತೀನಿ ಮಸಾಲೆಗಳು. 1 ಸ್ಪೂನ್ ಧನಿಯಾ ಪೌಡ್ರು, 1 ಸ್ಪೂನ್ ಚಿಲ್ಲಿ ಪೌಡ್ರು, ಅರ್ಧ ಸ್ಪೂನು ಅರಿಶಿನ, 1/2 ಸ್ಪೂನ್ ಜೀರಾ ಪೌಡ್ರು, ಜೀರಿಗೆ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದು. ಇದು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಮಸಾಲೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡಿದ್ದೆ. ಅದು ಸ್ವಲ್ಪ ಗಟ್ಟಿ ಅನಿಸ್ತು.
ಇನ್ನು ಸ್ವಲ್ಪ ಮೇಲೆ ಸ್ವಲ್ಪ ಒಂದು ಕಾಲು ಗ್ಲಾಸಷ್ಟು ನೀರು ಹಾಕ್ಕೋತೀನಿ. ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ನೋಡಿ, ಮಸಾಲೆ ಎಲ್ಲ ಬೆಂದಿದೆ. ಈಗ ಪನ್ನೀರ್ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ಲ ಅದು ಹಾಕ್ಕೋತಾ ಇದ್ದೀನಿ. ನೀರು ಹಾಕ್ಕೊಂಡು 2 ನಿಮಿಷ, ಜಾಸ್ತಿ ಹೊತ್ತು ಬೇಯಿಸಬಾರ್ದು. ಸ್ವಲ್ಪ ಕೊತ್ತಂಬರಿ, ನೋಡಿ ಪನ್ನೀರ್ ಹಾಕ್ಕೊಂಡು 1-2 ನಿಮಿಷ ಬೇಯಿಸ್ಕೋಬೇಕು, ಅಷ್ಟೇ ಸಾಕು, ಜಾಸ್ತಿ ಬೇಯಿಸೋಂಗಿಲ್ಲ. ಪನ್ನೀರ್ ಹಾಕಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಕಸ್ತೂರಿ ಮೇಥಿ, ಹಿಂಗೆ ಹಾಕ್ಬಿಟ್ಟು ಹಂಗೆ ಸ್ವಲ್ಪ ಹೊತ್ತು ಮುಚ್ಚಿಕ್ಬಿಡೋಣ. 2 ಸೆಕೆಂಡು ಮುಚ್ಚಿಕ್ಕಿದ್ದೀನಿ. ಇವಾಗ ನೋಡಿ, ಲಾಸ್ಟಲ್ಲಿ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಕೋದಕ್ಕಂದರೆ ಹೋಟೆಲ್ನಲ್ಲಿ ಮಾಡ್ತಾರಲ್ಲ ಆ ಥರ ಟೇಸ್ಟ್ ಬರುತ್ತೆ ಅಂತ, ಅದಕ್ಕೋಸ್ಕರ ಸಕ್ಕರೆ ಹಾಕೋದು. ಫ್ರೆಶ್ ಕ್ರೀಮ್ ಹಾಕ್ತಾರೆ, ಫ್ರೆಶ್ ಕ್ರೀಮನ್ನು ಅಂತಾರೆ. ನಾನು ಅದಕ್ಕೆ ಹಾಕಲ್ಲ ಜಾಸ್ತಿ, ನಾನು ಫ್ರೆಶ್ ಕ್ರೀಮ್ ಯೂಸ್ ಮಾಡಲ್ಲ, ನಾರ್ಮಲಾಗೆ ಮಾಡ್ತೀನಿ. ಈ ಥರ ಮಾಡಿ ನೋಡಿ, ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಬಂದಿದೆ. ದೋಸೆ, ಇಡ್ಲಿ, ಚಪಾತಿ, ಪೂರಿ, ಮೇನ್ ಕಾಂಬಿನೇಷನ್ನು ಪೂರಿ ಮತ್ತು ಚಪಾತಿ, ರೋಟಿ, ಆ ಥರಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ನೋಡಿ, ಇವಾಗ ಚಳಿಗಾಲ ಅಲ್ವಾ, ಮಕ್ಳಿಗೆ ಸ್ವಲ್ಪ ಬಿಸಿನೀರೇ ಹಾಕ್ತೀನಿ ಬಾಟ್ಲಿಗೆ. ಮನೇಲಂತೂ ಬಿಸಿನೀರು ಕುಡಿಯಲ್ಲ ಮಕ್ಕಳು, ಅದಕ್ಕೋಸ್ಕರ ಬಾಟ್ಲಿಗೆ ಬಿಸಿನೀರೇ ಹಾಕ್ತೀನಿ ನಾನು. ಮಕ್ಳಿಗೆ ಸ್ವಲ್ಪ ಸ್ನ್ಯಾಕ್ಸಿಗೆ ಅಂತ ದಾಳಿಂಬೆ ಹಣ್ಣು ಬಿಡಿಸಿಟ್ಟಿದೆ, ಸ್ನ್ಯಾಕ್ಸಿಗೆ ಹಣ್ಣು ಹಾಕಿ ಮಕ್ಕಳಿಗೆ ದಾಳಿಂಬೆ ಸ್ನ್ಯಾಕ್ಸಿಗೆ ಹಾಕಿದ್ದೀನಿ. ಲಂಚ್ ಬಾಕ್ಸ್ ಪ್ಯಾಕ್ ಮಾಡಬೇಕು. ಮಕ್ಕಳು ರೆಡಿ ಆಗ್ತಿದ್ದಾರೆ. ಮಕ್ಕಳದ್ದು ಲಂಚ್ ಬಾಕ್ಸು ರೆಡಿ ಆಯಿತು. ಪನ್ನೀರ್ ಜೊತೆ ನನಗೆ ದೋಸೆ ಮಾಡ್ಕೊಳಮ್ಮ ಅಂದರು. ದೋಸೆ ಇಟ್ಟಿತ್ತು, ಸ್ವಲ್ಪ ದೋಸೆ ಮಾಡಿಕೊಟ್ಟಿದ್ದೀನಿ. ನಮ್ಮ ಮನೆಯವ್ರು ಚಪಾತಿ ಬೇಕಂದರೆ ಚಪಾತಿ ಆಮೇಲೆ ಮಾಡಿಕೊಡ್ತೀನಿ. ದೋಸೆ, ಪನ್ನೀರು ಮತ್ತು ಇದು ದಾಳಿಂಬೆ ಹಾಕಿದ್ದೀನಿ ಮಕ್ಕಳು ಸ್ನ್ಯಾಕ್ಸಿಗೆ. ಲಂಚ್ಗೆ ದೋಸೆ, ಪನ್ನೀರ್.